ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಏಪ್ರಿಲ್ 9ಕ್ಕೆ ನೇಮಕವಾದ ರಾತ್ರಿಯಾಗಿದೆ. ವಾಸಿಸುವ ಪಟ್ಟಣಕ್ಕೆ ಹೋಗುವ ಹಾಗೆ ಅವರನ್ನು ಸರಿಯಾದ ಹಾದಿಯಲ್ಲಿ ನಡೆಸಿದನು. ಕೀರ್ತನೆಗಳು 107ನೇ ಅಧ್ಯಾಯ 7ನೇ ವಚನ. ಆತ್ಮೀಕ ಇಸ್ರೇಲರ ವಿಷಯದಲ್ಲಿ ಕರ್ತನು ವಿಶೇಷವಾಗಿ ಸರಿಯಾದ ಮತ್ತು ಉತ್ತಮ ಮಾರ್ಗದಲ್ಲಿ ಮುನ್ನಡೆಸುತ್ತಾನೆ ಎಂಬುದು ನಿಜವಾಗಿದೆ ಮತ್ತು ಆತನ ನಿಜವಾದ ಎಲ್ಲ ಜನರು ಆತನ ನಡೆಸುವಿಕೆಯನ್ನು ಎಚ್ಚರಿಕೆಯಿಂದ ಗಮನಿಸಿ ತ್ವರಿತವಾಗಿ ಅವುಗಳನ್ನು ಅನುಸರಿಸಬೇಕು. ಕೊನೆಯಲ್ಲಿ ನಾವು ನಿಶ್ಚಯವಾಗಿ ನೋಡುವುದೇನೆಂದರೆ ಆತನು ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಿದನು. ಒಂದು ವೇಳೆ ಆ ಮಾರ್ಗ ನಾವು ನಮಗಾಗಿ ಆರಿಸಿಕೊಂಡದಕ್ಕಿಂತ ವಿಭಿನ್ನವಾಗಿರಬಹುದು. ಅನೇಕರೊಂದಿಗಿನ ಕಷ್ಟವೇನೆಂದರೆ ಅವರು ತೆಗೆದುಕೊಳ್ಳುವ ಮಾರ್ಗವು ಕರ್ತನು ಮುನ್ನಡೆಸಿದ ಮಾರ್ಗವಲ್ಲ, ಅದು ಉತ್ತಮ ಮಾರ್ಗವಲ್ಲ. ಅವರು ದಾರಿ ತಪ್ಪುವುದನ್ನು ಕರ್ತನು ತಡೆದಿದ್ದರಿಂದ ಅವರಿಗೆ ದೊಡ್ಡ ಗಾಯವಾಗಲಿಲ್ಲ. ಹಾಗಿಲ್ಲದಿದ್ದರೆ ಅವರಿಗೆ ಅದು ದೊಡ್ಡ ಗಾಯವಾಗಿರಬಹುದಾಗಿತ್ತು. ಎಷ್ಟೋ ಅಧಿಕವಾಗಿ ನಾವು ಕರ್ತನ ನಿಜವಾದ ಜ್ಞಾನವನ್ನು ಹೊಂದಿಕೊಳ್ಳುತ್ತೇವೋ ಅಷ್ಟು ಅಧಿಕವಾಗಿ ಆ ಜ್ಞಾನವು ಕರ್ತನ ಪ್ರೀತಿಯಲ್ಲಿ ಪರಿಪೂರ್ಣರಾಗುವಂತೆ ಮಾಡುವುದು ನಮ್ಮ ನಂಬಿಕೆ ಹೆಚ್ಚಾಗಿರುತ್ತದೆ. ಅಷ್ಟೇ ಹೆಚ್ಚಾಗಿ ಈಗಿನ ಜೀವಿತದಲ್ಲಿಯೂ ಮತ್ತು ಮುಂದಿನ ಜೀವಿತದಲ್ಲಿಯೂ ಅದರ ಪರಿಣಾಮವು ಬೆಲೆಯುಳ್ಳದ್ದಾಗಿರುತ್ತದೆ. ಹೇಗೆ ಮಹಿಮೆಯಲ್ಲಿ ಒಂದು ನಕ್ಷತ್ರಕ್ಕಿಂತ ಮತ್ತೊಂದು ನಕ್ಷತ್ರ ವ್ಯತ್ಯಾಸವುಳ್ಳದ್ದಾಗಿರುತ್ತದೋ ಹಾಗೆಯೇ ಅಧಿಕ ನಂಬಿಗಸ್ತರಾದ ಕರ್ತನ ಜನರು ಮತ್ತು ಅಧಿಕ ಉತ್ಸಾಹ ಮತ್ತು ಅಧಿಕ ಕ್ರಿಸ್ತನ ಸ್ವಾರೂಪ್ಯ ಹೊಂದಿರುವವರು ಅಧಿಕವಾಗಿ ಪ್ರಕಾಶಿಸುವರು, ಅಧಿಕ ಆಶೀರ್ವಾದ ಮತ್ತು ಅನುಭವವುಳ್ಳವರಾಗಿರುವರು. ಆದ್ದರಿಂದ ನಾವು ಇಲ್ಲಿಯವರೆಗೆ ನಮ್ಮನ್ನು ನಡೆಸಿದಾತನ ಮೇಲೆ ಪೂರ್ಣ ವಿಶ್ವಾಸದೊಂದಿಗೆ ಮುನ್ನಡೆದು ಮುಂಬರುವ ದಿನದಲ್ಲಿ ಈ ಲೋಕ, ಶರೀರ ಮತ್ತು ಎದುರಾಳಿಗೆ ವಿರುದ್ಧವಾಗಿ ಹೋರಾಡಿ ಜಯಿಸಲು ನಮ್ಮಲ್ಲಿ ಸಾಕಷ್ಟು ಶಕ್ತಿ ಇಲ್ಲದಿರುವುದರಿಂದ ನಮ್ಮನ್ನು ಕರೆದು ಇದುವರೆಗೂ ನಡೆಸಿದಾತನ ಮೇಲೆ ಪೂರ್ಣ ವಿಶ್ವಾಸವಿಡೋಣ ಎಂಬುದೇ. ಆಮೆನ್.